ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಿಂಪಲ್ಲಾಗಿ ನಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಪ್ರತಿ ವರ್ಷವೂ ಅಷ್ಟೇ ಸ್ವಲ್ಪ ವಿಜೃಂಭಣೆಯಿಂದನೇ ಮಾಡೋವಂಥ ಹಬ್ಬ ನಮ್ಮ ಮನೇಲಿ. ಆದರೆ ಈ ವರ್ಷ ಪಾಪುಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಮಾಡೋದು ಅಥವಾ ಮುಂದಿನ ವಾರ ಮಾಡೋಣ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ಸೊ ಕೊನೆಗೂ ಸ್ವಲ್ಪ ಬೆಟರ್ ಆದ ಅಂತ ಅನ್ನೋ ಕಾರಣಕ್ಕೆ ಈ ವಾರನೇ ಮಾಡೋಣ, ಪ್ರತಿ ವರ್ಷ ಏನು ಫಾಲೋ ಮಾಡ್ತಾಯಿದ್ದೀವೋ ಈ ವಾರನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಸಿಂಪಲ್ಲಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನೇನು ಸಿಗುತ್ತೋ ಎಲ್ಲ ತಯಾರಿ ಮಾಡಿಕೊಂಡು ಎಲ್ಲರೂ ಮನೆಯವರೆಲ್ಲ ಸೇರಿ ಒಟ್ಟಿಗೆ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ನನ್ನ ಹಸ್ಬೆಂಡ್ ಕೈಯಲ್ಲೇ ಪೂಜೆ ಮಾಡಿಸೋದು. ಸೊ ಈ ಸತಿನೂ ಅಷ್ಟೇ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಸಂಜೆ ಪೂಜೆ ಮಾಡಿದ್ವಿ. ಸಂಜೆ ಚೆನ್ನಾಗಿ ಒಳ್ಳೆ ಟೈಮ್ ಕೂಡ ಸಿಕ್ತು. ಒಳ್ಳೆ ಟೈಮಲ್ಲಿ ನಾವು ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಆ್ಯಂಡ್ ಮನಸ್ಸಿಗೆ ತೃಪ್ತಿ ಆಗೋ ಥರ ಪೂಜೆ ಕೂಡ ಆಯಿತು. ಆ್ಯಂಡ್ ಇಷ್ಟೇ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ವ್ರತನ ಆಚರಿಸಿದ್ವಿ. ಮನೇಲಿ ಏನೂ ತಿಂಡಿ ಮಾಡೋಕ್ಕಾಗಲಿಲ್ಲ, ಎಲ್ಲ ಆಚೆಯಿಂದ ತಂದಿದ್ದೆ. ಬಟ್ ಆದರೆ ತಾಯಿಗೆ ತುಂಬ ಇಷ್ಟ ಅಂತ ಅಕ್ಕಿ ಪಾಯಸನ ಮಾಡಿದ್ವಿ. ಒಂದಷ್ಟು ಪಲಾವ್ ಆಗಿರ್ಬೋದು, ಬೋಂಡ, ಪೂರಿ, ಸೊ ಈ ಥರ ತಿಂಡಿಗಳನ್ನ ಒಂದಷ್ಟು ಮಾಡ್ಕೊಂಡ್ವಿ. ಸೊ ಇಷ್ಟಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ವ್ರತದ ಪೂಜೆ ಇವತ್ತು. ಈ ವರ್ಷ ನನಗೆ ಜಾಸ್ತಿ ಟೈಮ್ ಇಲ್ಲದೇ ಇದ್ದಿದ್ದರಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಾಧ್ಯವಾದರೆ ಮುಂದಿನ ವರ್ಷ ಇನ್ ಡೀಟೇಲಾಗಿ ವಿಡಿಯೋನ ರೆಕಾರ್ಡ್ ಮಾಡಿ ನಾನು ಹೇಗೆ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತಿಳಿಸ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಪ್ರತಿ ವರ್ಷವೂ ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಮಡಿಲಕ್ಕಿನ ಕೊಡ್ತೀನಿ. ಸೊ ಅಲ್ಲಿಗೆ ನನ್ನ ಕಂಪ್ಲೀಟ್ ವರಮಹಾಲಕ್ಷ್ಮಿ ವ್ರತ ಮುಗಿಯುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಚಿಕ್ಕ ವರಮಹಾಲಕ್ಷ್ಮಿ ವ್ರತನ ಹೀಗೆ ಆಚರಿಸ್ದೆ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು.